ಡಿ ಬಾಸ್ ದರ್ಶನ್ ವಿರುದ್ಧ ಇದ್ದವರು ಈಗ ದರ್ಶನ್ ಪರ ಹಾಗೂ ದರ್ಶನ್ ಜೊತೆಗೇನೆ ಇದ್ದವರು ಈಗ ದರ್ಶನ್ ವಿರೋಧಿಗಳು. ಸ್ಯಾಂಡಲ್ವುಡ್ನಲ್ಲಿ ಎಲ್ಲ ಉಲ್ಟಾ ಪಲ್ಟಾ. ಇಷ್ಟು ದಿನ ಡಿ ಬಾಸ್ ದರ್ಶನ್ ಮತ್ತು ದರ್ಶನ್ ಫ್ಯಾನ್ಸ್ಗಳ ವಿರುದ್ಧ ಮಾತನಾಡುತ್ತಿದ್ದ ನಟ ಧ್ರುವ ಸರ್ಜಾ ದರ್ಶನ್ ಪರ ನಿಂತಿದ್ದಾರೆ. ಹಾಗೇನೆ ದರ್ಶನ್ ಜೊತೆಗೆ ಇಷ್ಟು ದಿನ ಇದ್ಕೊಂಡು ದರ್ಶನ್ ಜೊತೆ ಸಿನಿಮಾಗಳನ್ನು ಮಾಡಿದಂತಹ ರಾಕ್ಲೈನ್ ವೆಂಕಟೇಶ್ ಅವರು ಈಗ ರಮ್ಯಾ ಪರವಾಗಿ ನಿಂತಿದ್ದಾರೆ. ರಾಕ್ಲೈನ್ ಅಣ್ಣನ ಬಗ್ಗೆ ಇನ್ನೊಂದ್ಸರಿ ಮಾತಾಡೋಣ. ಈಗ ಧ್ರುವ ಸರ್ಜಾ ಅವರ ವಿಚಾರಕ್ಕೆ ಬರೋಣ. ಇಷ್ಟು ದಿನ ಡಿ ಬಾಸ್ ದರ್ಶನ್ ವಿರುದ್ಧವಾಗಿ ಮಾತನಾಡ್ತಿದ್ದಂತಹ ನಟ ಧ್ರುವ ಸರ್ಜಾ ಅವರು ದರ್ಶನ್ ಪರ ನಿಂತಿದ್ದಕ್ಕೆ ಆಶ್ಚರ್ಯ ವ್ಯಕ್ತಪಡಿಸ್ತಾ ಇರ್ತಕ್ಕಂತಹ ಡಿ ಬಾಸ್ ದರ್ಶನ್ ಅಭಿಮಾನಿಗಳು ಧ್ರುವ ಸರ್ಜಾ ಅವರನ್ನ ನಿಜವಾಗ್ಲೂ ನಂಬಬೇಕಾ ಅಥವಾ ನಂಬಬಾರ್ದಾ ಅಂತ ತಮ್ಮಲ್ಲಿಯೇ ಚರ್ಚೆ ಮಾಡ್ತಾ ಇದ್ದಾರೆ. ದರ್ಶನ್ ಅಭಿಮಾನಿಗಳು ಧ್ರುವ ವಿಚಾರದಲ್ಲಿ ಹೇಗೆಲ್ಲ ಪೋಸ್ಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ ಬನ್ನಿ. ಸ್ಯಾಂಡಲ್ವುಡ್ನ ಇತ್ತೀಚಿನ ಬ್ಲಾಕ್ ಬಸ್ಟರ್ ಚಿತ್ರ ಆಗಿರ್ತಕ್ಕಂಥ ಸೂ ಫ್ರಮ್ ಸೋ ಚಿತ್ರವನ್ನು ವೀಕ್ಷಣೆ ಮಾಡೋದಕ್ಕೆ ಬಂದಿದ್ದಂತಹ ಧ್ರುವ ಸರ್ಜಾ ಅವರು ಮೀಡಿಯಾಗಳ ಮುಂದೆ ನಾನು ದರ್ಶನ್ ಪರವಾಗಿ ನಿಲ್ಲುತ್ತೇನೆ, ಪ್ರಥಮ್ ಮಾಡ್ತಾ ಇರೋದು ತಪ್ಪು ಅಂತ ಹೇಳಿದ್ದಾರೆ. ಒಬ್ಬ ಹಿರಿಯ ನಟನಿಗೆ ಪ್ರಥಮ ಮಾತನಾಡುತ್ತಿರ್ತಕ್ಕಂಥ ರೀತಿ ಸ್ವಲ್ಪವೂ ಸರಿ ಇಲ್ಲ ಅಂತ ನೇರವಾಗಿಯೇ ಹೇಳಿದ್ದಾರೆ ಧ್ರುವ ಸರ್ಜಾ. ಧ್ರುವ ಸರ್ಜಾ ಅವರ ಈ ಮಾತನ್ನ ಕೇಳಿ ನಿಜಕ್ಕೂ ಮೊದಲು ಶಾಕ್ ಆಗಿರೋದು ಮೀಡಿಯಾಗಳು. ಹಾಗೆಯೇ ಡಿ ಬಾಸ್ ದರ್ಶನ್ ಅಭಿಮಾನಿಗಳು ಸಹ ಆಶ್ಚರ್ಯ ವ್ಯಕ್ತಪಡಿಸ್ತಾ ಇದ್ದಾರೆ. ಮೀಡಿಯಾಗಳು ಶಾಕ್ ಆಗಿದ್ದಾವೆ. ಯಾಕಂದ್ರೆ ಈ ಹಿಂದೆ ಎಲ್ಲ ಹನುಮಕ್ಕನಂತಹ ಮನೆಹಾಳರ ಮುಂದೆ ಕುಳಿತುಕೊಂಡು ಡಿ ಬಾಸ್ ದರ್ಶನ್ ಮತ್ತು ಅವರ ಫ್ಯಾನ್ಸ್ ವಿರುದ್ಧ ಮಾತನಾಡ್ತಿದ್ದಂತಹ ಇದೇ ಧ್ರುವ ಸರ್ಜಾ ಈಗ ರಮ್ಯಾ, ಪಪ್ಸ್ ಪುನೀತಾ ಮತ್ತು ದರ್ಶನ್ ವಿಚಾರದಲ್ಲಿ ದರ್ಶನ್ ಪರವಾಗಿ ನಿಲ್ತೇನೆ, ಪ್ರಥಮ ಮಾಡ್ತಾ ಇರೋದು ತಪ್ಪು ಅಂತ ಹೇಳಿದ್ದು ಮೀಡಿಯಾದವರಿಗೆ ಶಾಕ್ ನೀಡಿದೆ. ಕಳೆದ ವರ್ಷ ನೋಡಿದ್ರೆ ನಮ್ಮ ಚಾನೆಲ್ಗಳಿಗೆ ಬಂದು ಕೂತ್ಕೊಂಡು ಡಿ ಬಾಸ್ ದರ್ಶನ್ ಮತ್ತು ಅವರ ಫ್ಯಾನ್ಸ್ ವಿರುದ್ಧ ಮಾತನಾಡ್ತಿದ್ದವರು ಈಗ ಡಿ ಬಾಸ್ ದರ್ಶನ್ ಪರ ಅಂತ ಹೇಳ್ತಿದ್ದಾರಲ್ಲ ಅಂತ ಮೀಡಿಯಾದವರು ಸಪ್ಪೆ ಮುಖ ಮಾಡಿಕೊಂಡಿದ್ದಾರೆ. ಇತ್ತ ಡಿ ಬಾಸ್ ದರ್ಶನ್ ಅಭಿಮಾನಿಗಳಿಗೂ ಬಿಗ್ ಸರ್ಪ್ರೈಸ್. ಧ್ರುವ ಸರ್ಜಾ ಈ ರೀತಿ ಹೇಳ್ತಾರೆ ಅಂತ ಯಾವ ದರ್ಶನ್ ಅಭಿಮಾನಿಯೂ ನಂಬಿರಲಿಲ್ಲ. ಕಳೆದ ವರ್ಷ ಅವರ ಮಾರ್ಟಿನ್ ಸಿನಿಮಾ ರಿಲೀಸ್ ಸಮಯದಲ್ಲಿ ಆ ಹೈವೇ ಕುಡುಕ ಹನುಮಕ್ಕನ ಜೊತೆ ಸೇರಿ ದರ್ಶನ್ ಫ್ಯಾನ್ಸ್ ವಿರುದ್ಧ ಮಾತನಾಡಿದಂತಹ ಇದೇ ಧ್ರುವ ಸರ್ಜಾ ಈಗ ತಾನು ದರ್ಶನ್ ಪರವಾಗಿ ಮಾತನಾಡ್ತೀನಿ ಅಂದ್ರೆ ಯಾವ ರೀತಿ ಅರ್ಥೈಸ್ಕೊಳ್ಳೋದು ಅಂತ ದರ್ಶನ್ ಫ್ಯಾನ್ಸ್ಗಳಿಗೆ ದ್ವಂದ್ವ ಆಗಿರೋದು ಖಂಡಿತ. ಏಕೆಂದ್ರೆ ಈ ಧ್ರುವ ಸರ್ಜಾ ವಿಚಾರದಲ್ಲಿ ಪೋಸ್ಟ್ ಮಾಡ್ತಾ ಇರ್ತಕ್ಕಂಥ ದರ್ಶನ್ ಅಭಿಮಾನಿಗಳಲ್ಲಿ ಕೆಲವರು ಧ್ರುವ ಸರ್ಜಾ ಅವರು ದರ್ಶನ್ ಪರ ಮಾತನಾಡಿದ್ದನ್ನ ಸ್ವಾಗತಿಸಿದ್ದಾರೆ. ಹೀಗೆ ಇದ್ರೆ ನಮ್ಮ ಸ್ಯಾಂಡಲ್ವುಡ್ ಎಷ್ಟು ಚಂದ ಅಲ್ವಾ ಅಂತ ಕಾಮೆಂಟ್ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಧ್ರುವ ಸರ್ಜಾ ಅವರು ಹೇಳಿರೋದನ್ನ ನಂಬೋದಕ್ಕೆ ಹೋಗಬೇಡಿ, ಅವರು ತಮ್ಮ ಚಿತ್ರದ ಪ್ರಮೋಷನ್ಗೆ ಮಾತ್ರ ಈ ರೀತಿ ಮಾತನಾಡಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ. ಬನ್ನಿ ಡಿ ಬಾಸ್ ದರ್ಶನ್ ಅಭಿಮಾನಿಗಳು ಧ್ರುವ ವಿಚಾರದಲ್ಲಿ ಹೇಗೆ ಪೋಸ್ಟ್ ಮಾಡ್ತಿದ್ದಾರೆ ಅಂತ ಒಂದೆರಡು ಪೋಸ್ಟ್ಗಳನ್ನು ನೋಡೋಣ. ಡಿ ಬಾಸ್ ಕ್ವೀನ್, ನಮಗೆ ಯಾವ ಅವಶ್ಯಕತೆಯೂ ಬೇಕಾಗಿಲ್ಲ, ನೋಡಿದ್ದೀವಿ ಹಿಂದೆ ಏನೇನು ಮಾಡಿದ್ದಾರೆ ಅಂತ. ಇವಾಗ ಮೂವಿ ಬರ್ತಿದೆ ಅಂತ ನಮ್ಮ ಬಾಸ್ ಬಗ್ಗೆ ಒಳ್ಳೇದು ಮಾತಾಡ್ತವ್ರೆ. ಇದೇ ಮಾತನ್ನ ಮೊದಲು ಹೇಳಿದ್ರೆ ನಂಬ್ತಿದ್ವಿ, ಇವಾಗ ನಿಮ್ಮ ನರಿ ಬುದ್ಧಿ ಗೊತ್ತಾದ್ಮೇಲೆ ನಂಬೇಕಾ ಅಂತ ಹಾಕೊಂಡಿದ್ದಾರೆ. DJ ಡೆವಿಲ್, ಮೆಚುರಿಟಿ ಆಫ್ಟರ್ ಮಾರ್ಟಿನ್. ನಿಮ್ಮ ಮತ್ತು ಬಾಸ್ ನಡುವೆ ಅದೇನೇ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಇರಲಿ, ಕೂತ್ಕೊಂಡು ಮಾತಾಡಿ ಬಗೆಹರಿಸ್ಕೊಳ್ಳಿ. ಆಲ್ ದ ಬೆಸ್ಟ್ ಫಾರ್ KD ದ ಡೆವಿಲ್ ಅಂತ ಹೇಳಿದ್ದಾರೆ. ನೋಡಿ, ಧ್ರುವ ಸರ್ಜಾ ಅವರ ಒಂದೇ ಒಂದು ಒಳ್ಳೆ ಮಾತು ದರ್ಶನ್ ಅಭಿಮಾನಿಗಳಲ್ಲಿ ಎಂತಹ ಚೇಂಜಿನ ಮೂಡಿಸಿದೆ ಅಂತ. ಅವರು ಧ್ರುವ ಸರ್ಜಾ ಅವರ KD ಮೂವಿಗೆ ಶುಭಾಶಯಗಳನ್ನು ಕೋರಿದ್ದಾರೆ. ಡಿ ಬಾಸ್ ದರ್ಶನ್ ಅಭಿಮಾನಿಗಳು ಅಂದ್ರೇ ಹೀಗೆ, ಅವ್ರು ಯಾರ ತಂಟೆಗೂ ಹೋಗೋದಿಲ್ಲ, ತಂಟೆಗೆ ಬಂದವ್ರನ್ನ ಬಿಡೋದಿಲ್ಲ. ಆದರೆ ದರ್ಶನ್ ಪರವಾಗಿ ನಿಂತವ್ರನ್ನ ಮತ್ತು ಮಾತನಾಡಿದವ್ರನ್ನ ಅಷ್ಟೇ ಗೌರವಯುತವಾಗಿ ಕಾಣ್ತಾರೆ ಅನ್ನೋದಕ್ಕೆ ಈ ಪೋಸ್ಟೇ ಸಾಕ್ಷಿ. ಹೀಗೆ ಡಿ ಬಾಸ್ ಅಭಿಮಾನಿಗಳೇ ಎರಡು ರೀತಿಯ ಪೋಸ್ಟ್ಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ನಾವು ಹೇಳೋದಾದರೆ ಧ್ರುವ ಸರ್ಜಾ ಅವರು ಯಾವುದೇ ಕಾರಣ ಇಟ್ಕೊಂಡು ಹೇಳಿರ್ಬೋದು, ಆದರೆ ಎಲ್ಲರೂ ಸಹ ಡಿ ಬಾಸ್ ದರ್ಶನ್ ವಿರುದ್ಧ ಮಾತನಾಡೋಕ್ಕೆ ಸ್ಟಾರ್ಟ್ ಮಾಡಿದಂತಹ ಸಮಯದಲ್ಲಿ ಧ್ರುವ ಸರ್ಜಾ ಅವರು ದರ್ಶನ್ ಪರವಾಗಿ ಮಾತನಾಡಿದ್ದಾರೆ ಅಂದರೆ ಅದನ್ನು ನಾವು ಸ್ವಾಗತಿಸಲೇಬೇಕಾಗತ್ತೆ. ಧ್ರುವ ಸರ್ಜಾ ಇನ್ನು ಮುಂದೆಯೂ ಸಹ ಇದೇ ರೀತಿ ನಡೆದುಕೊಂಡ್ರೆ ಅರ್ಧಕ್ಕರ್ಧ ಫ್ಯಾನ್ ವಾರ್ಗಳು ಕಡಿಮೆ ಆಗುತ್ತೆ ಅನ್ನೋದು ನಮ್ಮ ಭಾವನೆ. ಜೈ ಡಿ ಬಾಸ್.